ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಚಲನಚಿತ್ರ ಯಾವಾಗ ಆರಂಭವಾಯಿತು ಅಂತ ಹೇಳ್ತಂದರೆ 1895 ಪ್ಯಾರಿಸ್ ನಗರದಲ್ಲಿ ಆರಂಭವಾಯಿತು ಅಂತ ದಾಖಲೆಗಳು ಹೇಳುತ್ತೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಯಾವಾಗ ಆರಂಭವಾಯಿತು ಈ ಚಿತ್ರೀಕರಣದ ಮೊದಲ ಘಟ್ಟ ಅಂದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಕಂಠೀರವ ನರಸರಾಜ ಒಡೆಯರ್ ಅವರು 1921ರಲ್ಲಿ ವರದಾಚಾರ್ ಅವರ ನಾಟಕ ಏನಿದೆ ಆ ನಾಟಕವನ್ನು ಚಿತ್ರೀಕರಿಸ್ತಾರಂತೆ. ಇದು ಮೊದಲ ದಾಖಲೆ. ಆನಂತರ ಮೂಕಿ ಯುಗ, ಟಾಕಿ ಯುಗ ಇತ್ಯಾದಿಗಳೆಲ್ಲ ಆರಂಭವಾಗುತ್ತೆ. ಆದರೆ ಮೈಸೂರು ಅರಸರಿಂದ ಈ ಚಿತ್ರೀಕರಣದ ಮೊದಲ ಆರಂಭವಾಯಿತು ಅನ್ನೋದು ಒಂದು ವಿಶೇಷವಾದ ಮಾಹಿತಿ. ಕನ್ನಡ ಸಿನಿಮಾ ಇತಿಹಾಸದ ಪುಟಗಳಲ್ಲಿ ಈ ಪುಸ್ತಕವನ್ನು ಬರೆದಿದ್ದಾರೆ ಗಂಗಾಧರ ಮೊದಲಿಯಾರವರು. ಗಂಗಾಧರ ಮೊದಲಿಯಾರವರು ವೃತ್ತಿಯಿಂದ ಪತ್ರಕರ್ತರು. ಚಲನಚಿತ್ರರಂಗಕ್ಕೆ ಸಂಬಂಧಪಟ್ಟ ಹಾಗೆ, ಅದರಲ್ಲೂ ಕನ್ನಡದ ಚಲನಚಿತ್ರ ರಂಗಕ್ಕೆ ಸಂಬಂಧಪಟ್ಟ ಹಾಗೆ ಅಪಾರ ಆಸಕ್ತಿಯನ್ನು ಬೆಳೆಸಿಕೊಂಡು ಮಾಹಿತಿಯನ್ನು ಸಂಗ್ರಹ ಮಾಡಿ ಈ ಸೊಗಸಾದ ಕೃತಿಯನ್ನು ಕೊಟ್ಟಿದ್ದಾರೆ. ಒಂದೇ ಒಂದು ಸಮಸ್ಯೆ ಅಂದರೆ ಈ ಒಂದು ಪುಸ್ತಕ ಹೆಚ್ಚು ಕಡಿಮೆ 1995ರವರೆಗಿನ ಕನ್ನಡ ಚಲನಚಿತ್ರರಂಗ ಏನಿದೆ ಅದರ ಪ್ರಮುಖ ಘಟ್ಟಗಳನ್ನು ದಾಖಲಿಸುತ್ತೆ ಈ ಪುಸ್ತಕ. ಇದು ಪರಿಷ್ಕಾರವಾಗಿ ಮರುಮುದ್ರಣ ಆಗಲೇ ಇಲ್ಲ. ಹಾಗಾಗಿ 1995ರಿಂದ 2024ರವರೆಗೆ ಅದೆಷ್ಟು ಬೆಳೆದಿದೆ ನಮ್ಮ ಚಿತ್ರರಂಗ. ಹಾಗಾಗಿ ಇಂತಹ ಪುಸ್ತಕ ಪರಿಷ್ಕಾರವಾಗಿ ಇವತ್ತಿನವರೆಗೆ ಏನೆಲ್ಲ ಬೆಳವಣಿಗೆಗಳಾಗಿವೆ ಅದನ್ನು ದಾಖಲಿಸುವ ಹಾಗೆ ಆದರೆ ಎಷ್ಟು ಚೆನ್ನಾಗಿರುತ್ತೆ. ಆ ಒಂದು ಕೆಲಸವನ್ನು ಮಾಡೋದಕ್ಕೆ ಗಂಗಾಧರ್ ಮೊದಲಿಯಾರವರು ಈ ಪುಸ್ತಕವನ್ನು ಪ್ರಕಟಿಸಿರುವ ಕನ್ನಡ ಪುಸ್ತಕ ಪ್ರಾಧಿಕಾರದವರು ಮನಸ್ಸು ಮಾಡಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವು ಆರಂಭಿಸೋದಕ್ಕೆ ಸಿದ್ಧವಾಗ್ತಾ ಇದ್ದೇವೆ. ಹೇಗಿದೆ ಈ ಒಂದು ಶುಕ್ರವಾರದ ವಿಶೇಷ ಕಾರ್ಯಕ್ರಮ? ಇಷ್ಟವಾಯ್ತಾ ತಮಗೆ? ಏನಾದರೂ ಬದಲಾವಣೆಗಳಾಗಬೇಕಾ? ದಯವಿಟ್ಟು ತಿಳಿಸ್ಕೊಡಿ. ಆ ಬದಲಾವಣೆಗಳನ್ನು ಅಳವಡಿಸ್ಕೊಂಡು ಕಾರ್ಯಕ್ರಮವನ್ನು ಹೊಸದಾಗಿ ನೀಡೋದಕ್ಕೆ ಪ್ರಯತ್ನಿಸ್ತೇವೆ. ಪ್ರಸ್ತುತ ಕಾರ್ಯಕ್ರಮವನ್ನು ಆರಂಭಿಸೋದಕ್ಕೆ ಅನುಮತಿಯನ್ನು ಕೊಡಿ. ಸ್ಪರ್ಧಿಗಳ ಪರಿಚಯ ಮೊದಲು ಮಾಡಿಕೊಳ್ಳೋಣ. ನಮ್ಮ ಮೊದಲ ಸ್ಪರ್ಧಿ. ಎಲ್ಲ ಕನ್ನಡ ಮನಗಳಿಗೆ ನನ್ನ ನಮಸ್ಕಾರ. ನನ್ನ ಹೆಸರು ಕವಿತಾ ಎಸ್. ನಾನು ದಾವಣಗೆರೆಯಿಂದ ಬಂದಿದ್ದೇನೆ. ಪ್ರಸ್ತುತ ದಾವಣಗೆರೆ ತಾಲೂಕಿನ ಗಂಗನಕಟ್ಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ದಿನಪತ್ರಿಕೆಗಳನ್ನು ಓದೋದು ಮತ್ತು ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ನೋಡುವುದು. ಸರ್, ಈ ಚಂದನ ವಾಹಿನಿ ಬಗ್ಗೆ ಒಂದು ಕವನವನ್ನು ಬರೆದಿದ್ದೇನೆ. ತಾವು ಅವಕಾಶ ಮಾಡಿಕೊಟ್ರೆ ಅದನ್ನು ವಾಚನ ಮಾಡ್ತೀನಿ. ಓದಿಮ್ಮ. ದೂರದರ್ಶನದ ಚಂದನ ವಾಹಿನಿ ನೀನಾಗಿಯೇ ಜ್ಞಾನ ಸಂಜೀವಿನಿ. ಸಕಲ ಕಾರ್ಯಕ್ರಮಗಳ ಪ್ರಸಾರ ಮನೆ ಮನಗಳಲ್ಲಿ ಅಜರಾಮರ. ಆಗಿರುವೆ ನೀ ಕಲೆಗಳ ಆಗರ, ನಿನಗಿದೆ ಅಭಿಮಾನಿಗಳ ಜನಸಾಗರ. ಜಯಿಸಿರುವೆ ನೀ ಕನ್ನಡಿಗರ, ನಿನಗಿದೋ ನನ್ನ ನಮಸ್ಕಾರ. ಬಹಳ ಚೆನ್ನಾಗಿ ಬರೆದಿದ್ದೀರಿ ಕವಿತಾ ಅವರೇ. ನಮ್ಮ ವಾಹಿನಿಯ ಬಗ್ಗೆ ಕೃತಜ್ಞತೆಗಳು ಹಾಗೂ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದಿನ ಸ್ಪರ್ಧಿ. ನನ್ನ ಹೆಸರು ಸುಬ್ರಹ್ಮಣ್ಯ ಪ್ರಸನ್ನ ಅಂತ. ನಾನು ಬೆಂಗಳೂರಿನ ಜಯನಗರದ ನಿವಾಸಿ. ನಾನು ಪ್ರಸ್ತುತ ಒಂದು ಖಾಸಗಿ ಆರೋಗ್ಯ ವಿಮಾ ಸಂಸ್ಥೆಯಲ್ಲಿ ತರಬೇತುದಾರನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಅಂದರೆ ದಿನಪತ್ರಿಕೆ ಓದುವುದು, ಹಳೆಯ ಕನ್ನಡ ಸಿನಿಮಾಗಳ ವೀಕ್ಷಣೆ ಮತ್ತು ಪ್ರವಾಸ. ಬಹಳ ಸಂತೋಷ ಸುಬ್ರಹ್ಮಣ್ಯ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪದ್ಮಶ್ರೀ ಎಸ್ ಎಂ ಅಂತ. ನಾನು ಬೆಂಗಳೂರಿನ ವಿಜಯನಗರ ಬಡಾವಣೆಯಿಂದ ಬಂದಿದ್ದೀನಿ. ನಾನು ಪ್ರಸ್ತುತ ಬೆಂಗಳೂರಿನ ಪ್ರತಿಷ್ಠಿತ ಸಂಸ್ಥೆಯಾದ ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ಅಲ್ಲಿ ಹಿರಿಯ ರೈಲು ಚಾಲಕಿ ಮತ್ತು ನಿಲ್ದಾಣ ನಿಯಂತ್ರಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ದಿನಪತ್ರಿಕೆಗಳನ್ನು ಓದೋದು, ಚಿತ್ರ ಮತ್ತು ರಂಗೋಲಿಗಳನ್ನು ಬಿಡಿಸೋದು. ಪದ್ಮಶ್ರೀ ಅವರೇ, ಮೆಟ್ರೋ ಅಂದು ಕೂಡಲೇ ನಮಗೆ ಯಾರು ನೆನಪಾಗ್ತಾ ಇದೆ ಹೇಳಬೇಕಾಗಿಲ್ಲ. ಅಪರ್ಣಾ ಅವರ ನೆನಪು ಆಗ್ತಾ ಇದೆ. ತುಂಬ ಸಂತೋಷ. ಮೆಟ್ರೋಯಿಂದ ಬಂದಿದ್ದೀರಿ.
ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ಧನ್ಯವಾದ. ಮೂವರೂ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಬಳ್ಳಾರಿಯ ಎನ್ ತಿಪ್ಪಣ್ಣ ಮತ್ತು ಎನ್ ಟಿ ಗೌರಮ್ಮ, ಮಾಜಿ MLC ಮತ್ತು ರಾಜ್ಯ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಮಹಾಸಭೆ ಬೆಂಗಳೂರು. ಇವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ ಡಾಕ್ಟರ್ ಕೆ ಶಿವರಾಮ ಕಾರಂತ ಅವರು ಬರೆದಂಥ ಕುಡಿಯರ ಕೂಸು ಎನ್ನುವ ಕಾದಂಬರಿ. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಶಾಲಾ ಪಠ್ಯಪುಸ್ತಕಗಳ ಪರಿಷ್ಕರಣೆಗೆ ಯಾವ ಆಯೋಗವನ್ನು ರೂಪಿಸಲಾಗಿದೆ? ಆಯ್ಕೆಗಳನ್ನು ನೋಡೋಣ. MG ಹೆಗಡೆ ಆಯೋಗ, ವೆಂಕಟಸ್ವಾಮಿ ಆಯೋಗ, ಸುಖದೇವ್ ಥೋರಟ್ ಆಯೋಗ, ಚಿನ್ನಪ್ಪರೆಡ್ಡಿ ಆಯೋಗ. ಮೊದಲಿಗೆ ಪದ್ಮಶ್ರೀ, ಆನಂತರ ಕವಿತಾ. ಸುಖದೇವ್ ಥೋರಟ್ ಆಯೋಗ. ಆಯ್ಕೆ 3. ಆಯ್ಕೆ 3. ಹೇಳಿ ಕವಿತಾ. MG ಹೆಗಡೆ ಆಯೋಗ. MG ಹೆಗಡೆ ಆಯೋಗ. ಉತ್ತರವನ್ನು ನೋಡೋಣ. MG ಹೆಗಡೆ ಆಯೋಗ ಉತ್ತರ ಸರಿಯಾಗಿದೆ. ಕುಡಿಯರ ಕೂಸು ಈ ಕನ್ನಡ ಕಾದಂಬರಿಯನ್ನು ಕವಿತಾ ಅವರಿಗೆ ಕೊಟ್ಟಿದ್ದೇವೆ. ಪಠ್ಯಪುಸ್ತಕಗಳ ಪರಿಷ್ಕರಣೆ ಆಗಬೇಕು ಅಂತ ರಾಜ್ಯ ಸರ್ಕಾರ ಈ ಒಂದು ಆಯೋಗವನ್ನು ರೂಪಿಸಿದೆ. 1ರಿಂದ 10ನೇ ತರಗತಿಯವರೆಗೆ ಹೊಸ ರೀತಿಯ ಪಠ್ಯಗಳು ಬರಬೇಕಾಗಿದೆ. ಹಾಗಾಗಿ ಪರಿಷ್ಕಾರವನ್ನು ಮಾಡಿ ಆನಂತರ ಯಾವ ರೀತಿಯ ಪಾಠಗಳು ಬರಬೇಕು ಅನ್ನೋದನ್ನು ಸರ್ಕಾರಕ್ಕೆ ಶಿಫಾರಸನ್ನು ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ MG ಹೆಗಡೆ ಆಯೋಗವನ್ನು ರೂಪಿಸಿದ್ದಾರೆ. ಇವರು ರೂಪಿಸುವ ಪಠ್ಯ ಏನಿದೆ ಅದು ಮುಂದಿನ ವರ್ಷದಿಂದ ಜಾರಿಗೆ ಬರುತ್ತೆ. ಶ್ರೀಮಾತಾ ವೈಷ್ಣೋದೇವಿ ತಾಯಿಯ ಕರೆ ಪ್ರವಾಸ ಕಥನ KV ಲಕ್ಷ್ಮಣಮೂರ್ತಿ ಬರೆದಿರುವಂಥದ್ದು. ಪ್ರಶ್ನೆ: ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನವು ಯಾವ ವಿಷಯವನ್ನು ಒಳಗೊಂಡಂತಹ ಕೃತಿ? ಆಯ್ಕೆಗಳನ್ನು ನೋಡೋಣ. ಬ್ರಹ್ಮಚರ್ಯ, ವಿಧವಾ ವಿವಾಹ, ಸಾಮೂಹಿಕ ವಿವಾಹ, ಬಾಲ್ಯ ವಿವಾಹ. ಮೊದಲಿಗೆ ಕವಿತಾ, ಆನಂತರ ಪದ್ಮಶ್ರೀ. ವಿಧವಾ ವಿವಾಹ. ವಿಧವಾ ವಿವಾಹ ಆಯ್ಕೆ 2. ಹೇಳಿ ಪದ್ಮಶ್ರೀ. ಬಾಲ್ಯ ವಿವಾಹ. ಬಾಲ್ಯ ವಿವಾಹ ಆಯ್ಕೆ 4. ಉತ್ತರವನ್ನು ನೋಡೋಣ. ಬಾಲ್ಯ ವಿವಾಹ ಉತ್ತರ ಸರಿಯಾಗಿದೆ. ಪದ್ಮಶ್ರೀ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಶ್ರೀಮಾತಾ ವೈಷ್ಣೋದೇವಿ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನವು ಈ ಒಂದು ನಾಟಕಕ್ಕೆ ಇನ್ನೊಂದು ಹೆಸರಿದೆ. ಅದು ಕನ್ಯಾ ವಿಕ್ರಯದ ಪರಿಣಾಮವು ಅಂತ. ವರದಕ್ಷಿಣೆ ನಮಗೆ ಗೊತ್ತು, ಎಲ್ರಿಗೂ ಪರಿಚಯ ಇದೆ. ಆದರೆ ತೆರ ಅನ್ನೋದು ತುಂಬ ಜನಕ್ಕೆ ಪರಿಚಯ ಇಲ್ಲದೇ ಇರೋವಂಥದ್ದು. ತೆರ ಅಂದರೆ ಏನು ಅಂದರೆ, ಹುಡುಗಿಯ ಅಪ್ಪನಿಗೆ ಒಂದಷ್ಟು ಹಣವನ್ನು ಕೊಟ್ಟು ಹುಡುಗಿಯನ್ನು ಕರ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಹೆಚ್ಚು ಕಡಿಮೆ ಮಾರಾಟ ಮಾಡೋ ಹಾಗಿದೆ ಅಂತ ಅನಿಸುತ್ತಾ ತಮಗೆ? ಹಾಗೇ ಅನಿಸುತ್ತೆ. ಇದು ತೆರ ಪದ್ಧತಿ. ಈ ನಾಟಕದಲ್ಲಿ ಹೀಗೆ ತೆರವನ್ನು ಕೊಟ್ಟು ಇವತ್ತೋ ನಾಳೆನೋ ಸಾಯೋದಕ್ಕೆ ಸಿದ್ಧವಾಗಿರ್ತಾನೆ ಮುದುಕ. ಆ ಮುದುಕ ಚಿಕ್ಕ ಹುಡುಗಿಯನ್ನು ಮದುವೆಯಾಗ್ತಾನೆ. 14 ಪುಟ್ಟ ಪುಟ್ಟ ದೃಶ್ಯಗಳ 45 ನಿಮಿಷಗಳ ನಾಟಕ. ಕರ್ಕಿ ವೆಂಕಟರಮಣ ಶಾಸ್ತ್ರಿ ಸೂರಿ ಅಂತಕ್ಕಂಥವರು ಇದನ್ನು ಬರೀತಾರೆ. ಇದು ಹವ್ಯಕ ಸಮಾಜದಲ್ಲಿ ಅಸ್ತಿತ್ವದಲ್ಲಿ ಇದ್ದಂಥ ಈ ತೆರ ಕೊಟ್ಟು ಹೆಣ್ಣು ಮಕ್ಕಳನ್ನು ಕರ್ಕೊಂಬರೋ ಪದ್ಧತಿ ಇದೆಯಲ್ಲ, ಅದು ಅವರಲ್ಲಿ ಇತ್ತು. ಅದನ್ನು ವಿಡಂಬನಾತ್ಮಕವಾಗಿ ನೋಡುವ ಹಿನ್ನೆಲೆಯಲ್ಲಿ ಈ ನಾಟಕ ಬರೀತಾರೆ. ಇದು ಕನ್ನಡದ ಮೊದಲ ಸ್ವತಂತ್ರ ನಾಟಕ ಅಥವಾ ಪ್ರಹಸನ ಅಂತ ಕರೀತಾರೆ. ಹಾಗೆಯೇ ಕನ್ನಡ ಭಾಷೆಯಲ್ಲಿ ಮುದ್ರಣವಾದಂಥ ಮೊದಲ ಕೆಲವು ಪುಸ್ತಕಗಳಲ್ಲಿ ಈ ಒಂದು ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರಹಸನವೂ ಸಹ ಒಂದು. ಮುಂದಿನ ಪುಸ್ತಕ ಡಾಲರ್ ಸೊಸೆ, ಸುಧಾಮೂರ್ತಿ ಬರೆದಿರುವಂಥದ್ದು. ಪ್ರಶ್ನೆ: ಕನ್ನಡದ ಹಲವು ಉಪಭಾಷೆಗಳಲ್ಲಿ ಬಣಕಲ್ ಕನ್ನಡವೂ ಒಂದು. ಇದನ್ನು ಮಾತನಾಡುವವರು ಯಾವ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾರೆ? ಆಯ್ಕೆಗಳನ್ನು ನೋಡೋಣ. ಕೊಡಗು,
ಚಾಮರಾಜನಗರ, ಚಿಕ್ಕಮಗಳೂರು, ಹೇಳಿ ಸುಬ್ರಹ್ಮಣ್ಯ, ಬಿದರೆ. ಬಿದರೆ ಆಯ್ಕೆ 4. ನಂತರ ಪದ್ಮಶ್ರೀ, ಆಯ್ಕೆ 1 ಕೊಡಗು. ಕೊಡಗು. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಚಿಕ್ಕಮಗಳೂರು ಆಗಿತ್ತು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೂಡಿಗೆರೆ ತಾಲೂಕಿದೆ. ಆ ಮೂಡಿಗೆರೆ ತಾಲೂಕಲ್ಲಿ ಅರೆಭಾಷೆಯನ್ನು ಮಾತನಾಡುವಂಥ ಗೌಡ ಜನಾಂಗ ಉಂಟು. ಅಲ್ಲಿ ಅರೆಭಾಷೆ. ಈ ಅರೆಭಾಷೆ ಅನ್ನೋದು ಕನ್ನಡದ ಉಪಭಾಷೆಗಳಲ್ಲಿ ಒಂದು ಮುಖ್ಯವಾದದ್ದು. ಅಕಾಡೆಮಿಯನ್ನು ಸಹ ಅರೆಭಾಷೆಗೆ ಸಂಬಂಧಪಟ್ಟ ಹಾಗೆ ನಾವು ಸ್ಥಾಪಿಸಿದ್ದೇವೆ. ಈ ಅರೆಭಾಷೆ ಅನ್ನೋದು ಏನಿದೆ ಅದಕ್ಕೆ ಅತ್ಯಂತ ಸಮೀಪವಾಗಿ ಇರತಕ್ಕಂಥ ಭಾಷೆಯಂತೆ ಈ ಬಣಕಲ್ ಕನ್ನಡ. ಆದರೆ ತನ್ನದೇ ಆದ ವಿಶೇಷ ಲಕ್ಷಣಗಳನ್ನು ಸಹ ಒಳಗೊಂಡಿದೆ. ಹಾಗಾಗಿ ಬಣಕಲ್ ಕನ್ನಡ ಒಂದು ಮುಖ್ಯವಾದಂಥ ಒಂದು ಉಪಭಾಷೆ ಅಂತ ನಾವು ಪರಿಗಣಿಸಬಹುದು. ಲಕ್ಷ್ಮೀಪಾಡಿ ಅವರು ಬರೆದಂಥ ಮಹಾಯುದ್ಧಕ್ಕೆ ಮುನ್ನ, ಕುರುಕ್ಷೇತ್ರ ಯುದ್ಧ ಆರಂಭ ಆಗೋದಕ್ಕೆ ಮೊದಲು ಕೆಲವು ಮುಖ್ಯ ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಅದರಲ್ಲೂ ಭಗವದ್ಗೀತೆಗೆ ಸಂಬಂಧಪಟ್ಟ ಹಾಗೆ ಸೊಗಸಾದ ಪುಸ್ತಕ. ನಮ್ಮ ಪ್ರಶ್ನೆ: ಕಮಲಾ ಹಂಪನ ಅವರು ಯಾವ ಪುಸ್ತಕವನ್ನು ಕುರಿತು ಮಹಾಪ್ರಬಂಧವನ್ನು ಬರೆದು PhD ಪಡೆದರು? ಆಯ್ಕೆಗಳನ್ನು ನೋಡೋಣ. ಆದರ್ಶ ಜೈನ ಮಹಿಳೆಯರು, ತುರಂಗ ಭಾರತ, ಭರತೇಶ ವೈಭವ, ಗುಣದಂಕ ಕಾರ್ತಿ ಅತ್ತಿಮಬ್ಬೆ. ಮೊದಲಿಗೆ ಕವಿತಾ, ಅನಂತರ ಪದ್ಮಶ್ರೀ. ತುರಂಗ ಭಾರತ. ತುರಂಗ ಭಾರತ ಆಯ್ಕೆ 2. ಪದ್ಮಶ್ರೀ? ಗುಣದಂಕಾರ್ತಿ ಅತ್ತಿಮಬ್ಬಿ. ಆಯ್ಕೆ 4. ಉತ್ತರವನ್ನು ನೋಡೋಣ. ತುರಂಗ ಭಾರತ ಸರಿಯಾದ ಉತ್ತರ. ಮಹಾಯುದ್ಧಕ್ಕೆ ಮುನ್ನ ಈ ಒಂದು ಪುಸ್ತಕವನ್ನು ಕವಿತಾ ಅವರಿಗೆ ಕೊಟ್ಟಿದ್ದೇವೆ. ತುರಂಗ ಭಾರತವನ್ನು ಬರೆದವರು ಕವಿ ಪರಮದೇವ. ಈತ ಹವ್ಯಕ, ಅಡಿಕೆ ತೋಟ ಇಟ್ಕೊಂಡು ಆರಾಮಾಗಿದ್ದವರು. ಮಧ್ಯ ಸಮಯ ಸಿಕ್ಕಾಗೆಲ್ಲ ಹೋಗಿ ಒಂದಷ್ಟು ಕಾವ್ಯವನ್ನು ಬರೀತಾ ಇದ್ದರು. ವಿಶೇಷ ಏನು ಗೊತ್ತಾ? ಇಡೀ ಕನ್ನಡ ಭಾಷೆಯಲ್ಲಿ ಮಹಾಭಾರತದ 18 ಪರ್ವಗಳು ಏನಿದೆ ಅಷ್ಟೂ ಪರ್ವಗಳನ್ನು ಬರೆದಿರುವಂಥ ಏಕೈಕ ಕೃತಿ ಪರಮದೇವ. 18 ಪರ್ವಗಳನ್ನು ಬರೆದಿದ್ದಾನೆ. ಈ ರೀತಿಯಾಗಿ ಸಮಗ್ರ ಭಾರತವನ್ನು ಬರೆದಂಥ ಮತ್ತೊಬ್ಬ ಕವಿ ಕನ್ನಡದಲ್ಲಿ ಸದ್ಯಕ್ಕೆ ಇಲ್ಲ. 96 ಸಂಧಿಗಳಿವೆ, 4824 ಪದ್ಯಗಳಿವೆ. ಪಂಪಾರನ್ನ, ಕುಮಾರವ್ಯಾಸ, ಲಕ್ಷ್ಮೀಶ, ಷಡಕ್ಷರಿ, ರುದ್ರಭಟ್ಟ, ಸದಾನಂದ, ತಿಮ್ಮಣ್ಣ, ಹೀಗೆ ಅನೇಕ ಜನ ಮಹಾಭಾರತದ ಬಗ್ಗೆ ಬರೆದಿದ್ದರು. ಅಲ್ಲಲ್ಲಿ ಕೆಲವು ವಿಚಾರಗಳನ್ನು ತಗೊಂಡು ಬರೀತಾರೆಯೇ ಹೊರತು ಅವರು ಅದ್ಭುತವಾದ ಈ 18 ಪರ್ವಗಳನ್ನು ಬರೆಯೋಕೆ ಹೋಗಿಲ್ಲ. ತುರಂಗ ಭಾರತ ಅನ್ನೋ ಹೆಸರು ಯಾಕೆ ಬಂತು ಅಂತ ಹೇಳ್ತಂದರೆ, ತುರಂಗ ಅಂದರೆ ಕುದುರೆ. ಈ ಕುದುರೆಯ ನಡಿಗೆ ಒಂದು ವಿಶೇಷವಾಗಿ ಇರುತ್ತೆ. ಆ ಕುದುರೆಯ ನಡಿಗೆಯನ್ನು ಹೋಲುತ್ತಂತೆ ಈ ಕಾವ್ಯವನ್ನು ಓದೋರಿಗೆ ಆ ರೀತಿ ಕುದುರೆ ನಡಿಗೆಯ ಹಾಗೆ ಕೇಳಿಸುತ್ತಂತೆ. ಹಾಗಾಗಿ ಇದಕ್ಕೆ ತುರಂಗ ಭಾರತ ಅಂತ ಕರೀತಾರೆ. ಕಮಲಾ ಹಂಪನ ಅವರು ಅದ್ಭುತವಾದ ತೌಲನಿಕ ಅಧ್ಯಯನವನ್ನು ಮಾಡಿದ್ದಾರೆ. ಹಾಗಾಗಿ ಭಾರತದ ಬಗ್ಗೆ, ಅದರಲ್ಲೂ ಕನ್ನಡ ಭಾರತದ ಬಗ್ಗೆ ಆಸಕ್ತಿ ಇರೋರು ಈ ತೌಲನಿಕ ಅಧ್ಯಯನವನ್ನು ಒಮ್ಮೆ ಓದೋದು ಒಳ್ಳೆಯದು. ಮುಂದಿನ ಪುಸ್ತಕ ಜನಪ್ರಿಯ ಲೋಕಪ್ರಿಯ ಕವನ ಸಂಕಲನ, ರಾಜ್ ಮುರಳಿ ಬರೆದಿರುವಂಥದ್ದು. ಪ್ರಶ್ನೆ: ಈ ಭಾವಗೀತೆಯನ್ನು ತಪ್ಪಿಲ್ಲದಂತೆ ಓದಿ, ತಪ್ಪಿದ್ದರೆ ಒಂದು ಪುಸ್ತಕ ದಂಡ. ಇನ್ನೂ ನಾನು ಭಾವಗೀತೆ ತೋರಿಸೇ ಇಲ್ಲ, ಆಗಲೇ ಸ್ಥಾನವನ್ನು ಕಾದಿರಿಸ್ಕೊಂಡಿದ್ದಾರೆ. ಚಿಂತೆ ಇಲ್ಲ. ಪದ್ಮಶ್ರೀ, ತಾವೂ ಬರುತ್ತದೆ. ನೋಡೋಣ. ಬಹಳ ಕಷ್ಟವಾಗಿರೋದು ಬಂದ್ಬಿಟ್ರೆ ಏನು ಮಾಡೋದು? ಪ್ರಯತ್ನ ಪಡೋಣ ಅಲ್ವಾ? ನೋಡೋಣ ಭಾವಗೀತೆನ. ಭಾವಗೀತೆ ಅಂದರೆ ಸುಲಭ ಇರಬಹುದು ಅಂತ ಅನಿಸುತ್ತೆ. ಮೊದಲಿಗೆ ಕವಿತಾ ಅವರು. ಘಮ ಘಮ ಗಮ್ಮಾಡಿಸ್ತಾವ ಮಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ? ಬಂತ್ಯಾಕ ನಿನಗ ಇಂಥ ಮುನಿಸು, ಬೀಳಲಿಲ್ಲ ನನಗ ಇದರ ಕನಸು. ರಾಯ ತಿಳಿಯಲಿಲ್ಲ ನಿನ್ನ ಮನಸ್ಸು, ನೀ ಹೊರಟಿದ್ದೀಗ ಎಲ್ಲಿಗೆ? ಎಲ್ಲಿ ತಪ್ಪಾಯಿತು? ತಪ್ಪಿಲ್ಲ ಸರ್, ತಪ್ಪಿಲ್ದಂಗೆ ಓದಿದ್ದು ನಾನು. ಗಮ್ಮಾಡಿಸ್ತಾವ, ನೀವು ಗಮಾಡಿಸ್ತಾವ ಅಂತ ಹೋಗ್ಬಿಟ್ರಿ. ನೋಡೋಣ. ಸುಬ್ರಹ್ಮಣ್ಯ. ಘಮ ಘಮ ಗಮ್ಮಾಡಿಸ್ತಾವ ಮಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ? ಬಂತ್ಯಾಕ ನಿನಗ ಇಂಥ ಮುನಿಸು,
ಬೀಳಲಿಲ್ಲ ನನಗ ಇದರ ಕನಸು, ರಾಯ ತಿಳಿಯಲಿಲ್ಲ ನಿನ್ನ ಮನಸ್ಸು, ನೀ ಹೊರಟಿದ್ದೀಗ ಎಲ್ಲಿಗೆ. ಸುಬ್ರಹ್ಮಣ್ಯ ಅವರು ತಿದ್ಕೊಂಡ್ಬಿಟ್ರು ಅಲ್ವಾ? ಸರ್ ತಾವು ಪದ್ಮಶ್ರೀ? ಹೇಳಿದ್ಮೇಲೆ ಘಮ ಘಮ ಘಮಾಡಿಸ್ತಾವ ಮಲ್ಲಿಗಿ, ನೀ ಹೊರಟಿದ್ದೀಗ ಎಲ್ಲಿಗೆ, ಬಂತ್ಯಾಕ ನಿನಗ ಇಂಥ ಮುನಿಸು, ಬೀಳಲಿಲ್ಲ ನನಗ ಇದರ ಕನಸು, ರಾಯ ತಿಳಿಯಲಿಲ್ಲ ನಿನ್ನ ಮನಸ್ಸು, ನೀ ಹೊರಟಿದ್ದೀಗ ಎಲ್ಲಿಗೆ. ಎಲ್ಲಿಗೀನ ಎಲ್ಲಿಗೆ? ಎಲ್ಲಿಗೆ. ಹಾಂ. ಏನು ಮಾಡೋಣ? ಯಾರಿಗೆ ಪುಸ್ತಕ ಕೊಡಬೇಕು? ಹೇಳ್ತೀನಿ, ಹಾಡ್ತೀವಿ ಸರ್. ಮತ್ತೆ ಒಂದು ರೀತಿ ಮನಸ್ಸು ಭಾರ ಆಗ್ತಾ ಇದೆ. ಈ ಭಾವಗೀತೆಯನ್ನು ಓದ್ತಾ ಇದ್ದ ಹಾಗೇ ಮತ್ತೆ ಅಪರ್ಣವರ ನೆನಪು ಬಂತು. ಯಾಕಂದರೆ ಇದೊಂದು ಚಿತ್ರಗೀತೆ ಅಂತ ಹೇಳ್ತಂದರೆ ಇದನ್ನು ಭಾವಗೀತೆಯನ್ನು ಹಾಡಿ ಅದನ್ನು ಚಿತ್ರೀಕರಿಸಿದ್ರು. ಆ ಚಿತ್ರೀಕರಣದಲ್ಲಿ ಅಪರ್ಣ ಅವರು ಭಾಗವಹಿಸಿದ್ರು. ಮುಡಿ ತುಂಬ ಮಲ್ಲಿಗೆ ಹೂವನ್ನು ತುಂಬಿಕೊಂಡು, ಕಣ್ಣಲ್ಲಿ ವಿಶಾಲವಾದ ಕಣ್ಣುಗಳು, ಅವರಿಗೆ ಸ್ವಲ್ಪ ದೊಡ್ಡ ಕಣ್ಣುಗಳು, ಆ ಕಣ್ಣುಗಳಲ್ಲಿ ಭಾವವನ್ನು ವ್ಯಕ್ತಪಡಿಸ್ತಾ ಎಲ್ಲಿಗೆ ಹೋಗ್ತಿದ್ದೀಯ ನೀನು ಅಂತ ಕೇಳುವ ಭಾವ ಇದೆಯಲ್ಲ, ಆ ಚಿತ್ರ ಇವತ್ತಿಗೂ ಸಹ ಕಣ್ಣಿಗೆ ಕಟ್ಟಿದ ಹಾಗಿದೆ. ಹಾಗಾಗಿ ಕವಿತಾ, ಸುಬ್ರಹ್ಮಣ್ಯ, ಪದ್ಮಶ್ರೀ ಮೂವರಿಗೂ ಸಹ ಒಂದೊಂದು ಪುಸ್ತಕ ಕೊಡ್ತೇನೆ. ಕವಿತಾ ಅವ್ರದ್ದು ಬಹಳ ದೊಡ್ಡ ತಪ್ಪು ಅಂತ ನಾನೇನು ಭಾವಿಸಲ್ಲ ಆ ಕ್ಷಣದಲ್ಲಿ. ಹಾಗಾಗಿ ಮೂವರಿಗೂ 3 ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ. ಈಗ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಬೆಂಗಾಲಿ ಕವಿತೆಗಳು, ಕನ್ನಡಕ್ಕೆ ಎಚ್.ಎಸ್. ವೆಂಕಟೇಶ್ ಮೂರ್ತಿ. ನಮ್ಮ ಪ್ರಶ್ನೆ: ಈ ಕನ್ನಡ ವಾಕ್ಯದಲ್ಲಿರುವ ದೋಷಗಳನ್ನು ಸರಿಪಡಿಸಿ ಓದಿ, ತಪ್ಪಿದ್ದರೆ ಒಂದು ಪುಸ್ತಕ ದಂಡ. ವಾಕ್ಯ ಇನ್ನೂ ಬಂದಿಲ್ಲ, ಬಂದಿದೆ ಈಗ ವಾಕ್ಯ. ಬಹಳ ಸೂಕ್ಷ್ಮವಾಗಿ ಗಮನಿಸಿ, ಆತುರಕ್ಕೆ ಒತ್ತಕ್ಕೆ ಹೋಗಬೇಡಿ. ಅನಾವಶ್ಯಕವಾಗಿ ಕಾಯಬೇಡ, ನಾಳೆ ನಿಮ್ಮ ಮನೆಗೆ ಬರಲು ನನಗೆ ಅನಾನುಕೂಲವಿದೆ. ಇದು ಮೊದಲ ವಾಕ್ಯ. ಎರಡನೇ ವಾಕ್ಯವನ್ನು ಓದೋಣ. ಅನವಶ್ಯಕವಾಗಿ ಕಾಯಬೇಡ, ನಾಳೆ ನಿಮ್ಮ ಮನೆಗೆ ಬರಲು ನನಗೆ ಅನನುಕೂಲವಿದೆ. ಈ ಎರಡೂ ವಾಕ್ಯಗಳಲ್ಲಿ ಏನು ಸರಿಯಿದೆ, ಏನು ತಪ್ಪಿದೆ ಅದನ್ನು ಗುರುತಿಸಿ ಹೇಳಬೇಕು. ವಾಕ್ಯವನ್ನು ಓದೋಕ್ಕೆ ಹೋಗಬೇಡಿ, ತಪ್ಪಿರೋದನ್ನು ಹೇಳಿದರೆ ಸಾಕು. ಕವಿತಾ, ವಾಕ್ಯ 2 ಸರ್. ಎರಡನೇದು ಸರಿಗಿದೆಯಾ, ತಪ್ಪಿದೆಯಾ? ಎರಡೇ ಸರಿ ಇದೆ. ಸರಿ ಇದೆ. ಮೊದಲನೇ ವಾಕ್ಯದಲ್ಲಿ ಏನು ತಪ್ಪಾಗಿದೆ? ಅನಾವಶ್ಯಕವಾಗಿ ಹಾಂ, ಅನ್ನೋ ಪದ ತಪ್ಪಿರ್ಬೋದು. ಅನವಶ್ಯಕವಾಗಿ ಅಂತ ಇದೆ. ಯಾವ್ದು ಸರಿ, ಯಾವ್ದು ತಪ್ಪು? ಅನಾವಶ್ಯಕವಾಗಿ ಸರಿ ಅನ್ಸುತ್ತೆ. ಸರಿ ಅನಿಸುತ್ತೆ. ಆಮೇಲೆ ಅನಾನುಕೂಲ, ಅದು ಅನಾನುಕೂಲ ಸರಿ ಅನ್ಕೊಳ್ತೀನಿ ಸರ್. ಅನನುಕೂಲ ಸರಿ ಇದೆ. ಹಾಂ. ಪದ್ಮಶ್ರೀ, ಮೊದಲನೇ ವಾಕ್ಯ ಸರಿಯಾಗಿದೆ ಸರ್. ಸರಿಯಾಗಿದೆ. ಯಾಕೆ ಸರಿಯಾಗಿದೆ? ಅನಾವಶ್ಯಕ ಅಲ್ಲಿ ಸೂಕ್ತ ಅಂತ ಅನಿಸ್ತಾ ಇದೆ. ಅಂದ್ರೆ ಅನವಶ್ಯಕ ಅನ್ನೋದು ತಪ್ಪು, ತಪ್ಪು, ಅನಾವಶ್ಯಕ ಅನ್ನೋದು ಸರಿ. ಸರಿ. ಮತ್ತೆ ಆಮೇಲೆ ಅನಾನುಕೂಲ ಸರಿನಾ? ಅನಾನುಕೂಲ ಸರಿ. ಸರಿ, ಅನನುಕೂಲ ಅನ್ನೋದು ತಪ್ಪು. ಸುಬ್ರಹ್ಮಣ್ಯ, ಸರ್ ನಾವು ಆಡುಭಾಷೆಯಲ್ಲಿ ಸಾಮಾನ್ಯವಾಗಿ ಅನವಶ್ಯಕವಾಗಿ ಅಂತ ಹೇಳ್ತೀವಿ. ಆದರೆ ಬಹುಶಃ ಎರಡನೇ ತಪ್ಪಿರ್ಬೋದು. ಅನವಶ್ಯಕವಾಗಿ ಕಾಯಬೇಡ, ಅಲ್ಲೂ ಕೂಡ ನಾ ದೀರ್ಘ ಅನಾನುಕೂಲವಿದೆಗಿಂತ ಅನನುಕೂಲವಿದೆ. ಉತ್ತರವನ್ನು ನೋಡೋಣ. ಎರಡನೇ ವಾಕ್ಯ. ಎರಡನೇ ವಾಕ್ಯ ಸರಿಯಾಗಿದೆ. ಅನನುಕೂಲ, ಅನವಶ್ಯಕ ಇದು ಸರಿಯಾದ ಪ್ರಯೋಗ. ಆದರೆ ಆಡು ಭಾಷೆಯಲ್ಲಿ ಎಳಿತೇವೆ ನಾವು. ಅನಾವಶ್ಯಕ ಅಂತ ಎಳಿತೇವೆ, ಅನಾನುಕೂಲ ಅಂತ ಹೇಳ್ತೇವೆ. ತಪ್ಪದು. ಅದನ್ನು ಬದಲಾವಣೆ ಮಾಡ್ಕೋಬೇಕು. ಅನುಕೂಲ, ಅನನುಕೂಲ. ಹಾಗೆಯೇ ಅವಶ್ಯಕ, ಅನವಶ್ಯಕ, ಅಸೂಯ, ಅನಸೂಯ. ಹೀಗೆ ಈ ಎಳೆಯುವ ರೀತಿ ಇದೆಯಲ್ಲ, ಅದನ್ನು ಸಾಧ್ಯವಾದಷ್ಟು ತಪ್ಪಿಸಿದ್ರೆ ಚೆನ್ನಾಗಿರುತ್ತೆ. ಕವಿತಾ ಅವರಿಗೆ ಬೆಂಗಾಲಿ ಕವಿತೆಗಳು ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಈಗ ಕೊಡ್ತಾ ಇದ್ದೇವೆ ಗಿಲ್ಲನ್ ಬ್ಯಾರಿ ಸಿಂಡ್ರೋಮ್, ಒಂದು ರೋಗಾನುಭವ. ರಾಸಿತ್ ಅಶೋಕನ್ ಬರೆದಂಥ ಕೃತಿಯನ್ನು ಅನುವಾದ ಮಾಡಿದ್ದಾರೆ ಕೆ. ಪ್ರಭಾಕರನ್. ಪ್ರಶ್ನೆ: ಈ ಕವಿ ಸಾಹಿತಿಯನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ.
ಮೊದಲಿಗೆ ಸುಬ್ರಹ್ಮಣ್ಯ ಮತ್ತು ಪದ್ಮಶ್ರೀ ಬಸರುತ್ತಿದ್ದಾರೆ. ಸುಬ್ರಹ್ಮಣ್ಯ. KV ತಿರುಮಲೇಶ್. KV ತಿರುಮಲೇಶ್. ಪದ್ಮಶ್ರೀ. ಆಪ್ಷನ್ ಆಯ್ಕೆಗಳು. ಕಾದಿರಿಸೋ ವ್ಯವಸ್ಥೆ ಇಲ್ಲ. ಪದ್ಯ ಓದೋದಕ್ಕೆ ಕಾದಿರಿಸಬಹುದಾಗಿತ್ತು, ಆದರೆ ಇಲ್ಲಿ ಆಯ್ಕೆಗಳಿದ್ದಾಗ ಅದು ಸಾಧ್ಯ ಇಲ್ಲ. ಆಯ್ಕೆಗಳು ಕೊಡ್ತಾ ಇದ್ದೇನೆ. ಆಯ್ಕೆ 1 ಸುರಂ ಯಕ್ಕುಂಡಿ, ಆಯ್ಕೆ 2 ಅಕಬರ ಅಲಿ, ಆಯ್ಕೆ 3 ಕಯ್ಯಾರ ಕಿಂಗಣ್ಣ ರೈ, ಆಯ್ಕೆ 4 PV ಆಚಾರ್ಯ. ಹೇಳಿ ಕವಿತಾ. ಸೂರಂ ಎಕ್ಕುಂಡಿ. ಸುರಂ ಯಕ್ಕುಂಡಿ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಕಯ್ಯಾರ ಕಿಂಗಣ್ಣ ರೈ ಆಗಿತ್ತು. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಸ್ವಾತಂತ್ರ್ಯ ಹೋರಾಟಗಾರ, ಕನ್ನಡ ಹೋರಾಟಗಾರ, ಕವಿ, ಸಾಹಿತಿ, ಪತ್ರಕರ್ತ, ರೈತ, ಅಧ್ಯಾಪಕ. ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದವರು, ಗಡಿನಾಡ ರತ್ನ ಅನ್ನೋ ಪ್ರಶಸ್ತಿಯನ್ನು ಪಡೆದವರು, ಪಂಪ ಪ್ರಶಸ್ತಿಯನ್ನು ಪಡೆದವರು, ನಾಡೋಜ ಗೌರವಕ್ಕೆ ಪಾತ್ರರಾದವರು, ಗೋಡು ಕರ್ನಾಟಕಕ್ಕೆ ಸೇರಲೇಬೇಕು ಅನ್ನೋ ಹೋರಾಟವನ್ನು ಕೊನೆಯ ಉಸಿರಿರುವವರೆಗೂ ಮುಂದುವರಿಸ್ಕೊಂಡು ಬಂದಂಥ ಮಹಾನುಭಾವರು ಇವರು. ಹಾಗೆಯೇ ಇವರು ಮಲಯಾಳಿ ಭಾಷೆಯನ್ನು ಆಳವಾಗಿ ಅಧ್ಯಯನ ಮಾಡಿ ಮಲಯಾಳ ಸಾಹಿತ್ಯ ಚರಿತ್ರೆ ಅನ್ನೋ ಕೃತಿಯನ್ನು ಸಹ ಬರೆದಿದ್ದಾರೆ ಕಯ್ಯಾರರು. ಮುಂದಿನ ಪುಸ್ತಕ ಇಂದಿನ ತೆಲುಗು ಕಥೆಗಳು. ಸಂಪಾದಕರು ಅನುವಾದಕರು ಗುರುಮೂರ್ತಿ ಪೆಂಡಕೂರು. ಪ್ರಶ್ನೆ: ಈ ಕವಿಯನ್ನು ಗುರುತಿಸಿ. ತಾತ ಕಿತ್ತೂರು ಚೆನ್ನಮ್ಮ ಪರಂಪರೆಯಲ್ಲೇ ಬಂದಿರೋದ್ರಿಂದ ಕಿತ್ತೂರು ಚೆನ್ನಮ್ಮ ತನ್ನ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಲಿಲ್ಲ, ಕರ್ನಾಟಕದ ಬಗ್ಗೆ ಹೋರಾಟ ಮಾಡಲಿಲ್ಲ, ಬ್ರಿಟಿಷರನ್ನು ಓಡಿಸ್ಬೇಕು ಅಂತ ಹೋರಾಟ ಮಾಡಿದ ಮೊದಲನೇ ಮಹಿಳೆ ಕಿತ್ತೂರು ಚೆನ್ನಮ್ಮ. ಇವತ್ತಿನ ದಿವಸ ಆ ಕಿತ್ತೂರು ಚೆನ್ನಮ್ಮನ ಮೊದಲನೇ ಸುಬೇದಾರಾದವನು ನಮ್ಮ ತಾಯಿ ತಾತ. ನಿಮ್ಗೆ ಆಶ್ಚರ್ಯವಾಗ್ಬೋದು, ನಮ್ಮ ತಾಯಿ ಚಿಕ್ಕಮ್ಮನ ನಾವು ನೋಡಿದೆ ನಾನು ಇವತ್ತು. ಅವಳಿಗೆ ಎಷ್ಟು ಆ ಸ್ವಾತಂತ್ರ್ಯದ ಮೈ ತುಂಬಿಕೊಂಡಿತ್ತು ಅಂತಂದರೆ, ಬಹುಶಃ ಕಿತ್ತೂರು ಚೆನ್ನಮ್ಮನ ಸಿನಿಮಾ ಮಾಡಬೇಕಾದ್ರೆ ನಾನು ಕಾರಣ ಇವತ್ತು ಹೇಳಿದೆ. ಸರೋಜಾದೇವಿ ಹತ್ರ ಹೋಗಿಬಿಟ್ಟು ಕಿತ್ತೂರು ಚೆನ್ನಮ್ಮನ ಪಾತ್ರ ಮಾಡೋನೇನು, ನಮ್ಮ ತಾತ ಅದ್ರಾಗ ಬರ್ತಾನೆ ಗುರುಸಿದ್ದಪ್ಪ ಸರ್ದಾರ ಅಂತ ಹೇಳಿದವಳು ನಾನು ಅಂತಂದರೆ, ಕ್ಯಾಲೆಂಡರ್ ಮಾಡಿಸಿದೆ, ಕಿತ್ತೂರು ಚೆನ್ನಮ್ಮನ ಸಿನಿಮಾ ಮಾಡಿಸಿದೆ, ಅದು ಎಲ್ಲ ಕಡೆ ಪ್ರಚಾರ ಮಾಡೋದು ಹೋಗಿ ಮಾಡಿದ್ದೇನೆ. ಆಯ್ಕೆಗಳು ಬರುವುದಕ್ಕೆ ಮೊದಲು ಕವಿತಾ ಮತ್ತು ಸುಬ್ರಹ್ಮಣ್ಯ ಬಜರುತ್ತಿದ್ದಾರೆ. ಕವಿತಾ. ಟಿ ಸುನಂದಮ್ಮ. ಟಿ ಸುನಂದಮ್ಮ. ಸುಬ್ರಹ್ಮಣ್ಯ. ಆಪ್ಷನ್ಸ್ ಸರ್, ಕಾದಿರಿಸುವ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ದೇನೆ. ಪದ್ಮಶ್ರೀ ಅವರಿಗೆ ಮಾತ್ರ ಅವಕಾಶ ಸಿಗುತ್ತೆ. ಆಯ್ಕೆಗಳನ್ನು ನೋಡೋಣ. ಲೀಲಾದೇವಿ ಆರ್ ಪ್ರಸಾದ್, ಶಾಂತಾ ನಾಗರಾಜ್, ಟಿ ಸುನಂದಮ್ಮ, ಗೀತಾ ನಾಗಭೂಷಣ. ಟಿ ಸುನಂದಮ್ಮ ಅನ್ನೋ ಉತ್ತರ ಕೊಟ್ಟಿದ್ದೀರಿ ತಾವು. ಈಗ ಪದ್ಮಶ್ರೀ ಅವರನ್ನು ಕೇಳೋಣ. ಲೀಲಾದೇವಿ ಆರ್ ಪ್ರಸಾದ್. ಲೀಲಾದೇವಿ ಆರ್ ಪ್ರಸಾದ್ ಆಯ್ಕೆ 1. ಉತ್ತರವನ್ನು ನೋಡೋಣ. ಲೀಲಾದೇವಿ ಆರ್ ಪ್ರಸಾದ್ ಉತ್ತರ ಸರಿಯಾಗಿದೆ. ಇಂದಿನ ತೆಲುಗು ಕಥೆಗಳು ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಪದ್ಮಶ್ರೀ ಅವರಿಗೆ. ರಾಜಕಾರಣಿಯಾಗಿ, ಸಾಹಿತಿಯಾಗಿ, ಕನ್ನಡಿತಿಯಾಗಿ ಬಹಳ ಒಳ್ಳೆಯ ಹೆಸರನ್ನು ಗಳಿಸಿದವರು ಲೀಲಾದೇವಿ ಆರ್ ಪ್ರಸಾದ್ ಅವರು. ಈಗ 3 ಪುಸ್ತಕವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಕಾರಂತರ ಈ ದಲಿತ ಕುಡಿದು ಕುಣಿದು ಸತ್ತ ಹಣ್ಣುಗಳ ರಾಜವೃಕ್ಷ ವಿವಾಹ. ಮೊದಲಿಗೆ ಸುಬ್ರಹ್ಮಣ್ಯ, ಆನಂತರ ಕವಿತಾ. ಸುಬ್ರಹ್ಮಣ್ಯ. ಚೋಮನ ದುಡಿ. ಉತ್ತರವನ್ನು ನೋಡೋಣ. ಚೋಮನ ದುಡಿ ಉತ್ತರ ಸರಿಯಾಗಿದೆ. ಅತ್ತೆ ಸೊಸೆಯರ ವೈಷಮ್ಯಕ್ಕೆ ಕಾರಣ ತಿಳುವಳಿಕೆ ಎನ್ನುವ ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ. ಹಣ್ಣುಗಳ ಮಾಮರ. ಮಾಮರ ಉತ್ತರವನ್ನು ನೋಡೋಣ. ಮಾಮರ ಉತ್ತರ ಸರಿಯಾಗಿದೆ. ಪ್ರಸಾದವಾಣಿ ಈ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ಮದುವೆ ಉತ್ತರವನ್ನು ನೋಡೋಣ. ಮದುವೆ ಉತ್ತರ ಸರಿಯಾಗಿದೆ. ಕೂಡ್ಲು ಸುಬ್ರಾಯ ಶಾನುಭೋಗ 3 ಪುಸ್ತಕಗಳನ್ನು ಸುಬ್ರಹ್ಮಣ್ಯ ಅವರಿಗೆ ಕೊಟ್ಟಿದ್ದೇವೆ. ಈಗ ನಾವು ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳು. ಕವಿತಾ ಅವರಿಗೆ ಮೊದಲ ಅವಕಾಶ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ: ನಾನು ಅಮೆರಿಕೆಗೆ ಹೋಗಿದ್ದೆ ಪ್ರವಾಸ ಕಥನವನ್ನು ಯಾರು ಬರೆದರು? ಲಲಿತಾ ಸುಬ್ಬರಾವ್, ಕೃಷ್ಣಾನಂದ ಕಾಮತ್. ಕೃಷ್ಣಾನಂದ ಕಾಮತ್. ಮುಂದಿನ ಪ್ರಶ್ನೆ: ಕರ್ನಾಟಕ ಜನಪದ ವಿಶ್ವವಿದ್ಯಾಲಯ ಎಲ್ಲಿದೆ? ಗೋಟುಗೋಡಿ, ಹಂಪಿ. ಗೊಟ್ಟಗೋಡಿ. ಮುಂದಿನ ಪ್ರಶ್ನೆ: ಯದುರಾಯರು ಯಾವ ರಾಜವಂಶಕ್ಕೆ ಸೇರಿದವರು? ಮೈಸೂರು ಒಡೆಯರು, ಕೆಳದಿ ಅರಸರು. ಮೈಸೂರು ಒಡೆಯರ್.
ಮುಂದಿನ ಪ್ರಶ್ನೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಈ ಕವಿನುಡಿಯು ಯಾರದ್ದು? ಯಶಸ್ವಿ NSL ಲಕ್ಷ್ಮೀನಾರಾಯಣ ಭಟ್ಟ. ಯಶಸ್ವಿ ಅವ್ರದಾ? ಮುಂದಿನ ಪ್ರಶ್ನೆ. ಅಗಜೇಶ್ವರ ಲಿಂಗ ಇದು ಯಾರ ಅಂಕಿತ ನಾಮ? ಲಕ್ಷ್ಮಮ್ಮ ಗಂಗಮ್ಮ. ಗಂಗಮ್ಮ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ನಾನು ಅಮೆರಿಕೆಗೆ ಹೋಗಿದ್ದೆ, ಕೃಷ್ಣಾನಂದ ಕಾಮತ್. ಉತ್ತರ ಸರಿಯಾಗಿದೆ. 2 ಉತ್ತರ. ಗೋಟುಗೋಡಿ ಸರಿಯಾಗಿದೆ. 3 ಉತ್ತರ. ಮೈಸೂರು ಒಡೆಯರ್ ಸರಿಯಾಗಿದೆ. 4 ಉತ್ತರ. ಯಶಸ್ವಿ ಸರಿಯಾಗಿದೆ. 5 ಉತ್ತರ. ಲಕ್ಷ್ಮಮ್ಮ ಅಂತ ಹೇಳಿದಿರಿ, ಸರಿಯಾಗಿದೆ. 4 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗಾಗಿ ತಮಗೆ 4 ಪುಸ್ತಕಗಳನ್ನು ನಾವು ಕೊಡಬೇಕಾಗಿದೆ. 4 ಪುಸ್ತಕಗಳನ್ನು ಕವಿತಾ ಅವರಿಗೆ ಕೊಟ್ಟಿದ್ದೇನೆ. ಈಗ ಸುಬ್ರಹ್ಮಣ್ಯ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆ ಈಗ ಬಂತು. ಪ್ಯಾರಿಸ್ಸಿನಿಂದ ಪ್ರೇಯಸಿಗೆ ಪ್ರವಾಸ ಕಥನವನ್ನು ಯಾರು ಬರೆದರು? ನವರತ್ನ ರಾಮರಾವ್. ನವರತ್ನ ರಾಮ್. ಮುಂದಿನ ಪ್ರಶ್ನೆ. ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಯಾವ ನಗರದಲ್ಲಿದೆ? ರಾಯಚೂರು, ಕಲಬುರ್ಗಿ. ಮುಂದಿನ ಪ್ರಶ್ನೆ. 4ನೆಯ ಶಿವಮಾರನು ಯಾವ ರಾಜವಂಶಕ್ಕೆ ಸೇರಿದವನು? ಗಂಗರು, ಕದಂಬರು. ಗಂಗರು. ಮುಂದಿನ ಪ್ರಶ್ನೆ. ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಪಡೆದ ತಾಯಿ ಈ ಕವಿನುಡಿಯು ಯಾರದ್ದು? ಸಂಚಿಯ ಹೊನ್ನಮ್ಮ, ಕಂತಿ. ಸಂಚಿಯ ಹೊನ್ನಮ್ಮ. ಮುಂದಿನ ಪ್ರಶ್ನೆ. ಗಂಗೇಶ್ವರ ಲಿಂಗ ಇದು ಯಾರ ಅಂಕಿತ ನಾಮ? ಗಂಗಮ್ಮ, ಗೌರಮ್ಮ. ಗಂಗಮ್ಮ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಪ್ಯಾರಿಸ್ಸಿನಿಂದ ಪ್ರೇಯಸಿಗೆ ನವರತ್ನರಾಮ್ ಸರಿಯಾಗಿದೆ. 2 ಉತ್ತರ. ಸೆಂಟ್ರಲ್ ಯೂನಿವರ್ಸಿಟಿ ಕಲಬುರಗಿಯಲ್ಲಿದೆ, ಸರಿಯಾಗಿದೆ. 3 ಉತ್ತರ. 4ನೆಯ ಶಿವಮಾರ ಗಂಗರಿಗೆ ಸೇರಿದವನು, ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಸಂಚಿಯ ಹೊನ್ನಮ್ಮ, ಸರಿಯಾಗಿದೆ. 5ನೆಯ ಪ್ರಶ್ನೆಗೆ ಉತ್ತರ ಗಂಗಮ್ಮ, ಸರಿಯಾಗಿದೆ. 5 ಪ್ರಶ್ನೆಗಳಿಗೂ ತಾವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗಾಗಿ ತಮಗೆ 5 ಪುಸ್ತಕಗಳನ್ನು ಕೊಡಬೇಕಾಗಿದೆ. 5 ಪುಸ್ತಕಗಳನ್ನು ಕೊಟ್ಟಿದ್ದೇವೆ. ಈಗ ಪದ್ಮಶ್ರೀ ಅವರಿಗೆ ಅವಕಾಶ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಇಟಲಿಯಲ್ಲಿ ನಾನು ಕಂಡಂತೆ ಪ್ರವಾಸ ಕಥನವನ್ನು ಯಾರು ಬರೆದರು? ದೇ ಜವರೇಗೌಡ, ಖುಷಿ ಹರಿದಾಸ ಭಟ್ಟ. ದೇ ಜವರೇಗೌಡ. ಮುಂದಿನ ಪ್ರಶ್ನೆ. ಕುವೆಂಪು ವಿಶ್ವವಿದ್ಯಾನಿಲಯ ಯಾವ ನಗರದಲ್ಲಿದೆ? ಮೈಸೂರು, ಶಿವಮೊಗ್ಗ. ಮುಂದಿನ ಪ್ರಶ್ನೆ. ಶಿವಪ್ಪ ನಾಯಕನು ಯಾವ ರಾಜವಂಶಕ್ಕೆ ಸೇರಿದವನು? ಕೆಳದಿ, ಕಿತ್ತೂರು. ಮುಂದಿನ ಪ್ರಶ್ನೆ. ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು ಈ ಕವಿನುಡಿಯು ಯಾರದ್ದು? ಸರ್ವಜ್ಞ ಬಸವಣ್ಣ. ಮುಂದಿನ ಪ್ರಶ್ನೆ. ನಿಜಗುಣೇಶ್ವರ ಲಿಂಗ ಇದು ಯಾರ ಅಂಕಿತ ನಾಮ? ಮಸಣಮ್ಮ, ರೇಖಮ್ಮ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಇಟಲಿಯಲ್ಲಿ ನಾನು ಕಂಡಂತೆ ಖುಷಿ ಹರಿದಾಸ ಭಟ್ಟ ಬರೆದದ್ದು, ಜವರೇಗೌಡ ಅಂತ ಹೇಳಿದ್ರಿ. 2ನೇ ಪ್ರಶ್ನೆಗೆ ಉತ್ತರ ಶಿವಮೊಗ್ಗ, ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಶಿವಪ್ಪ ನಾಯಕ, ಕೆಳದಿ ವಂಶಕ್ಕೆ ಸೇರಿದವನು, ಕಿತ್ತೂರು ಅಂತ ತಾವು ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ ಇದು ಸರ್ವಜ್ಞನ ಮಾತು, ಬಸವಣ್ಣ ಅಂತ ತಾವು ಹೇಳಿದ್ರಿ. 5ನೇ ಪ್ರಶ್ನೆಗೆ ಉತ್ತರ ಮಸಣಮ್ಮ, ಸರಿಯಾಗಿದೆ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಅಲ್ವಾ? 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಕವಿತಾ ಎಸ್ ಅವರಿಗೆ ನಾವು ಕೊಡ್ತಾ ಇದ್ದೇವೆ 8 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತುಂಬ ಧನ್ಯವಾದಗಳು. ಸ್ವೀಕರಿಸಿ ಅಭಿನಂದನೆಗಳು. ಸುಬ್ರಹ್ಮಣ್ಯ ಅವರಿಗೆ 9 ಪುಸ್ತಕ ತಮಗೆ ಸಿಗ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಪದ್ಮಶ್ರೀ ಅವರಿಗೆ 5 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ ಅಭಿನಂದನೆ. ಮನೆಯಲ್ಲಿ ಚಕ್ಲಿ ದೀಪಟ್ಟು ಕೋಡಬಳೆ ಹುರಿಗಾಳು ಎಲ್ಲ ಮಾಡಿಟ್ಟಿರ್ತಾರೆ. ಮೊದಲನೇ ದಿನ ಗರಿಗರಿಯಾಗಿರುತ್ತೆ.
ಎರಡನೇ 3 ದಿನಕ್ಕೆ ಡಬ್ಬಿ ತೆಗಿತಾ ಇದ್ದ ಹಾಗೇ ಎಲ್ಲ ಮೆತ್ತಗಾಗಿರುತ್ತೆ, ಬಾಯಿಗೆ ಹಾಕ್ಕೊಂಡ್ರೆ ರುಚಿ ಸಿಗಲ್ಲ, ಮಕ್ಕಳು ಗಲಾಟೆ ಮಾಡ್ತಾರೆ. ತಪ್ಪಿಸೋದು ಬಹಳ ಸುಲಭ, ಮತ್ತೇನೂ ಮಾಡಬೇಕಾಗಿಲ್ಲ. ಒಂದು ಸೇಬು ಇದೆಯಲ್ಲ, ಒಂದೇ ಒಂದು ಹೋಳನ್ನು ಡಬ್ಬದ ಒಳಗೆ ಇಟ್ಟು ಮುಚ್ಚಳ ಹಾಕಿಟ್ಬಿಡಿ, ಗರಿ ಗರಿಯಾಗಿರುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.